ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ 11. ಕಿಟ್ಟಿಗೆ ಹಿಡಿಸಲಾಗದಷ್ಟು ಉಲ್ಲಾಸ. ನಾಳೆ ಸಂಜೆ ನಾಟಕ, ಇವತ್ತು ಹೊಸೂರಿನ ತೇರು ಮತ್ತು ಓಕಳಿ. ಹೊತ್ತಿಗೆ ಮುಂಚೆ ಎದ್ದವನೇ ಹಲ್ಲು ಕಚಗುಡುವ ಚಳಿ ಲೆಕ್ಕಿಸದೆ ಬಟ್ಟೆಯೆಲ್ಲ ಬಿಚ್ಚಿ ತಾನೇ ನೀರು ಸುರಿದುಕೊಳ್ಳತೊಡಗಿದ. ಅತ್ತೆ ಬಂದು ಮೈಕೈ ತಿಕ್ಕುತ್ತಾ ಕೂತರೆ ಹೊತ್ತಾಗಿ ಬಿಡುತ್ತದೆಂದು ಬಿರಬಿರನೆ ಸ್ನಾನ ಮುಗಿಸಿ ಬಂದ. ಕಿಟ್ಟಿಯ ಆತುರ ಕಂಡು ನಗು ಬಂತು ಕಮಲಮ್ಮನಿಗೆ. ಇನ್ನೆಲ್ಲಿ ತಿಂಡಿ ಬೇರೆ ತಿನ್ನದೆ ಹಾರಿಬಿಡುತ್ತಾನೋ ಎಂದು 2 ಒಳಚಲಿಗೆ ಹೊಯ್ದುಕೊಟ್ಟರು. ಗಪ ಗಪ ತಿಂದ ಕಿಟ್ಟಿ ಅತ್ತೆ ಕೊಟ್ಟ 2 ಆಣೆ ಚಡ್ಡಿ ಜೇಬಿನೊಳಗಿಟ್ಟು ನೆಟ್ಟಗೆ ನಾಗಿ ಮನೆಗೆ ನಡೆದ. ನಾಗಿ ಅಳುತ್ತಾ ಕೂತು ಬಿಟ್ಟಿದ್ದಳು. ನಾಗಿಯ ಅಪ್ಪ ಕೊಟ್ಟಿಗೆ ಚರಡಿ ಮರದ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಕ್ಕುರುಗಾಲಲ್ಲಿ ಕೂತಿದ್ದರು. ಹಟ್ಟಿ ಕಸ ಹಾಗೇ ಇತ್ತು. ಕೊಟ್ಟಿಗೆ ದನ ಆಚೆ ತಂದು ಕಟ್ಟಿರಲಿಲ್ಲ. ಕಿಟ್ಟಿಗೆ ತುಂಬ ನಿರಾಶೆ ಆಯಿತು. ನಾಗಿ ಮುಖ ಕೂಡ ತೊಳೆದಿರಲಿಲ್ಲ. ಇವರಿಗೆಲ್ಲ ಏನಾಗಿ ಬಿಟ್ಟಿದೆ, ಹೀಗೇಕೆ ಕೂತಿದ್ದಾರೆ? ನಿನ್ನೆ ಸಂಜೆಯೇ ಮಾವ ಹೇಳಿದ್ದರು ನಾಗಿಯನ್ನ ಹೊಸೂರು ತೇರಿಗೆ ಕರ್ಕೊಂಡು ಹೋಗು ಅಂತ. ಕಿಟ್ಟಿ ಹಜಾರಕ್ಕೆ ಬಂದು ನಿಂತು ನಾಗಿಗೆ, ನಿಮ್ಮ ಚಿಕ್ಕವ ಬ್ಯಾಡ ಅಂತ ನಾಗಿ ಎಂದ. ನಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಕಿಟ್ಟಿಗೆ ವಿಚಿತ್ರವೆನಿಸಿತು. ನಡುಮನೆ ಅಡುಗೆ ಮನೆ ಎಲ್ಲ ಹೊಕ್ಕಿ ನೋಡಿದ. ಎಲ್ಲೂ ಕಲ್ಯಾಣಿ ಚಿಕ್ಕವ ಇಲ್ಲ. ಒತ್ತಾರೆಯೇ ಒಲೆ ಕೂಡ ಹತ್ತಿಸದೆ ಎಲ್ಲಿ ಹೋದರು? ಜಪ್ಪಯ್ಯ ಅಂದರು. ನಾಗಿ ಮಾತಾಡದೆ ಕೂತಳು. ಕಿಟ್ಟಿ ನಾಗಿಯ ಅಪ್ಪನ ಹತ್ತಿರ ಬಂದ. ಕಿಟ್ಟಿಯ ಪ್ರಶ್ನೆಗೆ ಏನಂತ ಉತ್ತರ ಕೊಡಬೇಕೋ ಸಿಂಗಪ್ಪ ಗೌಡರಿಗೆ ಅರ್ಥವಾಗಲಿಲ್ಲ. ತೂಕಡಿಸುತ್ತಾ ನಿಂತಿದ್ದ ಮುದಿ ಹಸುವಿನ ಕಡೆಯೇ ನೋಡುತ್ತಾ ಕೂತಿದ್ದರು. ಕಿಟ್ಟಿ ಅವರನ್ನೇ ವಿಸ್ಮಯದಿಂದ ನೋಡಿದ. ಕುರುಚಲು ಗಿಡಗಳ ಹಾಗೆ ಬೆಳೆದುಕೊಂಡ ಗಡ್ಡ ಮೀಸೆ, 4 ಬತ್ತಿ ಕಪ್ಪು, ಬಿಳಿ ಕೂದಲನ್ನು ಗಂಟು ಹಾಕಿಕೊಂಡಿದ್ದ ಅವರು ಹೀಗೆ ಬೆಪ್ಪು ಹಿಡಿದು ಕೂತಿದ್ದು ಇವತ್ತೇ ಮೊದಲು. ತನ್ನನ್ನು ಕಂಡರೆ ಸಾಕು ತುಂಬಲ ತುಂಬಿದ ಬಾಯಿಂದ ಪಿಚಕ್ಕನೆ ಉಗುಳು ಹಾರಿಸಿ ನಗುತ್ತಾ ಮಾತಾಡಿಸುವ ಬದಲು ಹೀಗೇಕೆ ಕುಳಿತಿದ್ದಾರೆ? ಕಿಟ್ಟಿ ಅವರ ಅಂಗಿ ಜಗ್ಗುತ್ತಾ ಕಲ್ಯಾಣಿ ಎಲ್ಲಿ ಅಂತ ಪೀಡಿಸತೊಡಗಿದ. ಸಿಂಗಪ್ಪ ಗೌಡರಿಗೆ ಸಂಕಟವಾಯಿತು. ಕಡೆಗೂ ತಡೆದುಕೊಳ್ಳಲಾಗದೆ ಹೆಂಗಸರ ಹಾಗೆ ಬಿಕ್ಕಳಿಸುತ್ತಾ, ಓದ್ಲು ಕಿಟ್ಟಿ, ಇನ್ನೂರಲ್ಲಿ ಮುಖ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡೊಂಟೋದ್ಲು ಎಂದು ಗಳಗಳ ಹತ್ತು ಬಿಟ್ಟರು. ಕಿಟ್ಟಿ ಅಲ್ಲಿಂದ ಸರಸರ ಮನೆಗೆ ಬಂದ. ಹೊಸೂರ ತೇರಿಗೆ ಹೊತ್ತಾಗಿ ಬಿಡುತ್ತದೆನಿಸಿದರೂ ನಾಗಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಅತ್ತೆಗೆ ಒಂದೇ ಉಸಿರಿಂದ ಒದರತೊಡಗಿದ. ಕಮಲಮ್ಮನಿಗೆ ಕಿಟ್ಟಿ ಏನು ಹೇಳುತ್ತಾನೆ ಅನ್ನುವುದೇ ಅರ್ಥವಾಗಲಿಲ್ಲ. ಕಡೆಗೆ ಅವನು ನಾಗಿ ಅವಳ ಅಪ್ಪ ಎಲ್ಲ ಅಳುತ್ತಾ ಕೂತವರೆ ಅಂದಾಗ ಮಸುಕು ಮಸುಕಾಗಿ ಕಲ್ಯಾಣಿಯ ಬಗ್ಗೆ ಇದ್ದ ಪುಕಾರು ಜ್ಞಾಪಕಕ್ಕೆ ಬಂತು. ಬಾಯಿಗೆ ಬಂದ ಹಾಗೆ ಕಲ್ಯಾಣಿಯನ್ನ ಬಯ್ಯತೊಡಗಿದರು. ಕಿಟ್ಟಿಗೆ ಇದು ವಿಚಿತ್ರವೆನಿಸಿತು. ಎಷ್ಟೋ ಸಲ ಕಲ್ಯಾಣಿಗೆ ನಾಗಿಯ ಅಪ್ಪ ಹೊಡೆದು ಆಚೆ ನೂಕಿ ಅವಳು ಅಳುತ್ತಾ ತಮ್ಮ ಮನೆಗೆ ಬಂದಾಗೆಲ್ಲ ಅತ್ತೆ ನಾಗಿಯ ಅಪ್ಪನನ್ನೇ ಬೈಯುತ್ತಿದ್ದರು. ಉಣ್ಣದೆ ಮಲಗಲು ಬಿಡುತ್ತಿರಲಿಲ್ಲ. ಸ್ವಲ್ಪ ದಿನದ ಹಿಂದೆ ಅವಳ ತೊಡೆಗೆ ಬರೆ ಹಾಕಿದ್ದು, ಹಾಗೆ ಹೊಡೆದಿದ್ದು, ಅದಕ್ಕೆ ಅತ್ತೆ ಎಣ್ಣೆ ಸವರಿ ಬೆಳಗಾದ ಮೇಲೆ ತಾನೇ ಕಲ್ಯಾಣಿಯನ್ನ ಕರೆದುಕೊಂಡು ಹೋಗಿ ನಾಗಿ ಮನೆಗೆ ಬಿಟ್ಟು ಬಂದದ್ದು ಒಂದೊಂದಾಗಿ ಕಿಟ್ಟಿಗೆ ನೆನಪಾದವು. ಅದಕ್ಕೆ ಇರಬೇಕು ನಾಗಿ ಚಿಕ್ಕವ ಓಡಿ ಹೋದದ್ದು ಎಂದುಕೊಂಡ. ಬಯಲು ಕಡೆ ಹೋಗಿದ್ದ ಮಾವನು ಅಷ್ಟರಲ್ಲಿ ಬಂದು ಸುದ್ದಿ ಕೇಳಿದವರೇ ಚಾವಡಿ ಮನೆಗೆ ಹೊರಟರು. ಅತ್ತೆ ಸೀರೆಗೆ ಅಂಟಿಕೊಂಡ ಕಿಟ್ಟಿ ನಾಗಿ ಮನೆಗೆ ಬಂದಾಗ ಅವರು ಇನ್ನೂ ಹಾಗೆ ಕೂತಿದ್ದರು. ಮಾವ, ಕುಲ್ಗೆಟ್ರಂಡೆ ಓದ್ರೆ ಓದ್ಲು ಬಿಡೋಣ, ಇನ್ನೊಬ್ಬಳು ಬತ್ತಾಳೆ ಎಂದು ನಾಗಿಗೆ ತಮ್ಮ ಹಟ್ಟಿಗೆ ಹೋಗಲು ಹೇಳಿದರು. ಅಷ್ಟರಲ್ಲಿ ಹಿಂದೆ ಬಂದು ನಿಂತಿದ್ದ ತಮ್ಮ ಕಡೆಗೆ ತಿರುಗಿ, ನಾಗಿ ನಟ್ಟಿ ಕರ್ಕೊಂಡು ನಡೀರಿ, ಅವಳಿನಲ್ಲೇ ಇರಲಿ ಎಂದರು. ಅತ್ತೆ ನಾಗಿಯನ್ನ ಎಬ್ಬಿಸಿ ಮತ್ತೆ ಕಲ್ಯಾಣಿಯನ್ನ ಹೀನಾಮಾನ ಬೈಯತೊಡಗಿದರು. ಕಿಟ್ಟಿಗೆ ನಿಧಾನವಾಗಿ ಹೊಳೆಯಿತು. ರಾತ್ರೋರಾತ್ರಿ ನಾಗಿಯ ಚಿಕ್ಕವ್ವ ಅವರ ಹಟ್ಟಿ ಹಾಡು ಹನುಮನ ಜೊತೆ ಓಡಿ ಹೋಗಿದ್ದು, ಯಾಕೆ ಹಾಗೆ ಓಡಿ ಹೋಗಿದ್ದು ಎಂಬುದು ಕಿಟ್ಟಿಯ ಹಾಗೆ ನಾಗಿಗೂ ಸಮಸ್ಯೆಯಾಗಿತ್ತು. ಕಿಟ್ಟಿ ನಾಗಿ ಅಪ್ಪ ದಿನವೂ ಒಡೆಯುತ್ತೆ ಅಂತಲೇ ಹೋಗಿರಬೇಕೆಂದು ಕಡೆಗೆ ತೀರ್ಮಾನಿಸಿದ. ಹೊತ್ತಾರೆ ಹೊಸೂರ ತೇರಿಗೆ ಹೋಗುವುದು ತಪ್ಪಿತು. ದೊಡ್ಡಗೌಡರ ಮನೆ ಗೌರಕ್ಕ, ಕಡಕಲಹಟ್ಟಿ ಲಕ್ಷ್ಮಕ್ಕ, ಇನ್ನೂ ಯಾರ್ಯಾರೋ 7-8 ಜನ ಹಜಾರದಲ್ಲಿ ಬಂದು ಕೂತು ಕಲ್ಯಾಣಿಯ ವಿಷಯವನ್ನೇ ಮಾತನಾಡುತ್ತಿದ್ದರು. ಕಿಟ್ಟಿ ಇನ್ನೇನು ಹೊಸೂರ ಓಕಳಿಗೆ ಅವರೆಲ್ಲ ಹೊರಡುತ್ತಾರೆಂದು ಅವರು ಹೇಳುವುದನ್ನೇ ಕಾಯುತ್ತಿದ್ದ. ನಾಗಿ ತುಂಬ ಸಪ್ಪಗಿದ್ದಳು. ಲೋಂಪಿ ಕೊಟ್ಟಿಗೆ ತೊಲೆ ಮೇಲಿದ್ದ ಜೊತ್ತಿಗೆ ಗೂಟ ತೆಗೆದು ಮನೆ ಮುಂದೆ ನಿಂತಿದ್ದ ಗಾಡಿ ನೊಗಕ್ಕೆ ಹೊಡುತ್ತಿದ್ದುದು ಕಂಡು ಕಿಟ್ಟಿಗೆ ಖುಷಿಯಾಯಿತು. ನಾಗಿಯನ್ನ ಹೊರಕ್ಕೆ ಕರೆತಂದ.
ಲೋಂಪಿ ಗಾಡಿ ಹಲಗೆ ಮೇಲೆ ಸ್ವಲ್ಪ ಹುಲ್ಲು ಹರಡಿ ಅದರ ಮೇಲೊಂದು ಚಾಪೆ ಹಾಸಿದ. ಗಾಡಿ ಚಕ್ರಕ್ಕೆ ಎರೆ ಹಾಕಿ ನೊಗ ಬಿಗಿದು ಹಗ್ಗ ಸರಿಪಡಿಸಿ ಹೊಸೂರಿಗೆ ಗಾಡಿ ಬಿಡಲು ತಯಾರಾಗಿ ನಿಂತ. ಮಾವ ಹಟ್ಟಿಯೊಳಗೆ ಬಂದ ತಕ್ಷಣ ಎಲ್ಲ ಎದ್ದು ನಿಂತರು. ಅತ್ತೆ ಒಳಗಿಟ್ಟಿದ್ದ ಹಂಡೆಯನ್ನು ಮಾವ ತೆಗೆದುಕೊಂಡು ಕಿಟ್ಟಿಗೆ, ಇತ್ತಾಳೆ ಚೊಂಬು ತಕ್ಕೊಂಡು ಬಾ ಕಿಟ್ಟಿ ಎಂದರು. ಕಿಟ್ಟಿ ಚೊಂಬು ತಂದು ಕೊಟ್ಟಾಗ ಅದರ ಕತ್ತಿಗೆ ಸಣ್ಣ ಹುರಿ ಬಿಗಿದರು. ಬಂದಿದ್ದವರೆಲ್ಲ ಒಬ್ಬೊಬ್ಬರಾಗಿ ಹೋಗಿ ಕಡೆಗೆ ದೊಡ್ಡಗೌಡರ ಹಟ್ಟಿ ಗೌರಕ್ಕ ಮಾತ್ರ ಉಳಿದರು. ಮಾವ ಉಂಡಾದ ಮೇಲೆ ಕಿಟ್ಟಿ, ಅತ್ತೆ, ಮಾಗಿ, ಗೌರಕ್ಕ ಅವರ ಜೊತೆ ಕೂತು ಗಡದ್ದಾಗಿ ಪಾಯಸದ ಊಟ ಕಪ್ಪಡಿಸಿ ತೇಗುತ್ತಾ ಹೊರಗೆ ಬಂದ. ಮಾವ ಆಗಲೇ ಚಾವಡಿಗೆ ಹೊರಟು ಬಿಟ್ಟಿದ್ದರು. ಲೋಂಪಿ ತಟ್ಟೆ ಇಟ್ಟುಕೊಂಡು ಕೊಟ್ಟಿಗೆಯಲ್ಲಿ ಕೂತಿದ್ದ. ನಾಗಿ ಉಂಡ ಕೈ ಲಂಗಕ್ಕೆ ಸೀಟುತ್ತಾ ಕಿಟ್ಟಿಯ ಹಿಂದೆ ಬಂದು ನಿಂತಳು. ಕಿಟ್ಟಿಗೆ ಯಾಕೋ ನಾಗಿಯನ್ನು ನೋಡಿದಾಗೆಲ್ಲ ಪಾಪ ಅನಿಸುತ್ತಿತ್ತು. ಚಾವಡಿ ಕಡೆಯಿಂದ ತಮಟೆ ದಿಮ್ಮಿಯ ಸದ್ದು ಇದ್ದಕ್ಕಿದ್ದಂತೆ ಕಿವಿಗೆ ಗುದ್ದಿದೊಡನೆ ಕಿಟ್ಟಿ ನಾಗಿಯ ಕೈ ಹಿಡಿದು ಎಳಕೊಂಡು ಓಡಿದ. ಚಾವಡಿ ಮುಂದೆ ತುಂಬ ಜನ ಸೇರಿಬಿಟ್ಟಿದ್ದರು. ಯಾರ ಕೈ ನೋಡಿದರೂ ಓಕಳಿ ಹಂಡೆಯೇ. ಚಾವಡಿ ಬಾಗಿಲು ತೆಗೆದು 500 ಪೂಜೆ ಮಾಡುತ್ತಿದ್ದರು. ತಮಟೆ ಸದ್ದಿನೊಡನೆ ಗಂಟೆಯ ಸದ್ದು ಬೆರೆತು ಯಾರು ಮಾತಾಡಿದರೂ ಕೇಳಿಸುತ್ತಿರಲಿಲ್ಲ. ಹಂಡೆ ಕಟ್ಟಿದ್ದ ಆಳುಗಳಿಗೆಲ್ಲ ತೀರ್ಥ ಹಂಚಿದರು. ಎಲ್ಲರೂ ಚಾವಡಿ ಜಗಲಿಯ ಮೇಲೆ ಕೂತಿದ್ದ ಕೆರೆಮನೆ ಸೀತಾರಾಮಯ್ಯನವರ ಮತ್ತು ದೊಡ್ಡಗೌಡರ ಕಾಲಿಗೆ ಅಡ್ಡಬಿದ್ದು ಎದ್ದು ನಿಂತರು. ಕೊನೆ ಮನೆ ಪುಟ್ಟಸ್ವಾಮಿಯ ಮನೆಯಿಂದ ಒಂದು ನರಹೊಳವೂ ಅಲ್ಲಿಗೆ ಸುಳಿಯಲಿಲ್ಲ. ದೊಡ್ಡಗೌಡರೇ ಹೇಳಿ ಕಳಿಸಿದ್ದರು, ಪುಟ್ಟಸ್ವಾಮಿಯ ತಮ್ಮ ಕಂಪನಂಜನನ್ನಾದರೂ ಅಂಡೆ ಕಟ್ಟಿಸು ಅಂತ. ಅಂದರೆ ಪುಟ್ಟಸ್ವಾಮಿ ಅವರ ಮಾತನ್ನೂ ತಳ್ಳಿ ಹಾಕಿದ್ದ. ರುದ್ರನಿಗಂತೂ ಪುಟ್ಟಸ್ವಾಮಿ ಹೆಸರು ಕೇಳಿದರೆ ಸಾಕು, ಮೈಯೆಲ್ಲ ಉರಿ. ಅವತ್ತು ರಾತ್ರಿ 500 ಸಾವಿತ್ರಮ್ಮನನ್ನ ಯಾರಿಗೂ ಗೊತ್ತಾಗದಂತೆ ಸುಟ್ಟು ಬಿಟ್ಟಿದ್ದರೂ ಅದು ಹೇಗೋ ಇವನಿಗೆ ಮುಟ್ಟಿ ಪುಟ್ಟಸ್ವಾಮಿ ಆಗಲೇ ಹೊಸೂರು ಶಿವಗಂಗನಿಗೆ ಚುಚ್ಚಿ ಮೂಗರ್ಜಿ ಬರೆಸಿ ಕೋಟೆ ಪೊಲೀಸರು ಬಂದು ಮಾಜರು ಮಾಡುವ ಹಾಗೆ ಚಿತಾವಣೆ ಮಾಡಿಬಿಟ್ಟಿದ್ದ. ಕೊಂಬು ತಮಟೆ ಸಮೇತ ಕೊಪ್ಪಲ ಹಂಡೆ ಆಳುಗಳೆಲ್ಲ ಹೊಸೂರ ಕಡೆ ಹೊರಟರು. ಕಿಟ್ಟಿ ನಾಗಿ ಹಟ್ಟಿಗೆ ಓಡಿ ಬಂದರು. ಆಗಲೇ ಲೋಂಪಿ ಗಾಡಿ ಕಟ್ಟಿ ನಿಲ್ಲಿಸಿದ್ದ. ಅತ್ತೆ ಗೌರಕ್ಕ ಹಿಂದುಗಡೆ ಮೂಕಿ ಮೇಲಿಂದ ಹತ್ತಿ ಕೂತರು. ಕಿಟ್ಟಿ ತಾನು ಚಕ್ರದ ಮೇಲಿಂದಲೇ ನೆಗೆದು ಗಾಡಿಯೊಳಗೆ ಧುಮುಕಿದ. ನಾಗಿಯ ಕೈ ಹಿಡಿದು ಗೌರಮ್ಮ ಹತ್ತಿಸಿಕೊಂಡರು. ಗಾಡಿ ಕೆರೆ ಓಣಿ ದಾಟುತ್ತಿದ್ದ ಹಾಗೆ ಹಾಳು ಹನುಮಂತರಾಯನ ಗುಡಿಯ ಮುಂದೆ ಓಕಳಿ ಆಳುಗಳೆಲ್ಲ ಅಲ್ಲಿಗೂ ಪೂಜೆ ಮಾಡಿಸುತ್ತಿದ್ದರು. ಲೋಂಪಿ ಎತ್ತುಗಳಿಗೆ ಚಾವಟಿಯಿಂದ ಬಿಗಿದ ಕೂಡಲೇ ಅವು ದೌಡಾಯಿಸಿದವು. ಅತ್ತೆ ಮೇಲ್ಗೋಗ್ಲಿ ಕಣ್ಲ ಲೋಂಪಿ ಎಂದಾಗ ಕಿಟ್ಟಿ ಪ್ರತಿಭಟಿಸಿದ. ಕೆರೆಯ ಆಚೆ ಕಡೆ ಕೋಡಿಯಲ್ಲಿ ಆಗಲೇ ಸ್ವಾಮಿಗೌಡರ ಮನೆ ಗಾಡಿ ಹೋಗುತ್ತಿದ್ದುದು ಕಂಡಿದ್ದ ಕಿಟ್ಟಿ ಅದನ್ನು ಹೇಗಾದರೂ ಬಾಜಿ ಮಾಡಬೇಕು ಎಂದು ಲೋಂಪಿಯನ್ನ ಪುಸಲಾಯಿಸಿದ. ಬಿಸಿಲು ಮೆಲ್ಲಗೆ ಏರತೊಡಗಿತ್ತು. ಗಾಡಿ ಕೆರೆ ಏರಿ ಮೇಲೆ ಹೋಗುವಾಗ ನಿಧಾನವಾಯಿತು. ಓಕಳಿಗೆ ಹೊರಟಿದ್ದ ಕೊಪ್ಪಲ ಜನ ಹೊಲಗೇರಿ ಪರಿವಾರದ ಕೇರಿ ಎಲ್ಲ ಕಡೆಯಿಂದ ಹಿಂಡು ಬಂದಿದ್ದರು. ಅವರಿಂದ ದಾರಿ ಬಿಡಿಸಿಕೊಂಡು ಹೋಗುವುದರಲ್ಲೇ ಸಾಕಾಯಿತು. ಒಂದು ಪಕ್ಕ ತುಂಬಿದ ಕೆರೆ, ಇನ್ನೊಂದು ಕಡೆ ಎಲೆಗಳೆಲ್ಲ ಉದುರಿ ಬೋಳಾಗಿ ನಿಂತ ಮರಗಳು. ಅಲ್ಲೊಂದು ಇಲ್ಲೊಂದು ಮರಗಳು ಮಾತ್ರ ಕೆಂಪಗೆ ಚಿಗುರಿದ್ದವು. ಗಾಡಿ ತಡಿಕೆ ಒರಗಿ ಕಿಟ್ಟಿ ನಿಂತೇ ಇದ್ದ. ಕೋಡಿ ದಾಟುತ್ತಿದ್ದ ಹಾಗೆ ಅತ್ತೆ ಲೋಂಪಿಗೆ ಗಾಡಿ ನಿಲ್ಲಿಸ ಹೇಳಿ ನಡೆಯುತ್ತಿದ್ದ ದೊಣ್ಣೆ ಬೆಟ್ಟಣ್ಣನ ಹೆಂಡತಿ ಮಕ್ಕಳನ್ನ ಗಾಡಿಗೆ ಹತ್ತಿಸಿಕೊಂಡರು. ಗಾಡಿ ಹೊಸೂರ ಸೆಟ್ಟರ ಅಂಗಡಿ ಮುಂದೆ ಬಂದಾಗ ಬೆಟ್ಟಣ್ಣನ ಹೆಂಡತಿ ಮಕ್ಕಳು ಇಳಿದರು. ಲೋಂಪಿ ಗಾಡಿಯನ್ನ ಹೊಸೂರ ಚಾವಡಿಯ ಹತ್ತಿರವೇ ನಿಲ್ಲಿಸಿದರಾಯಿತೆಂದು ಮುಂದೆ ಹೊಡೆದ. ಬಸಕ್ಕನ ಹಟ್ಟಿ ಹತ್ತಿರ ಬರುತ್ತಿದ್ದಾಗಲೇ ಬಸಕ್ಕ ಏನು ಮಾಡಿದರೂ ಬಿಡದೆ ಗಾಡಿಯನ್ನ ಬಿಚ್ಚಿ ಹಾಕಿಸಿದರು. ಅತ್ತೆ ಗೌರಕ್ಕ ಅವರ ಜೊತೆ ಕಿಟ್ಟಿ ನಾಗಿಯು ಬಸಕ್ಕನ ಹಟ್ಟಿಯೊಳಗೆ ಬಂದರು. ಕಿಟ್ಟಿ ಎಂದೂ ನೋಡಿರದಿದ್ದ 4-5 ಜನ ಅವರ ಹಜಾರದಲ್ಲಿ ಕೂತಿದ್ದರು. ಕಿಟ್ಟಿ ಅತ್ತೆ ಕಡೆಯೇ ನೋಡಿದ. ಅತ್ತೆ ಬಸಕ್ಕನ ಜೊತೆ ನಗುನಗುತ್ತಾ ಮಾತಾಡುತ್ತಿದ್ದರು. ತುಂಬ ಆಶ್ಚರ್ಯವೆನಿಸಿತು. ಅತ್ತೆಗೆ ಬಸಕ್ಕನನ್ನ ಕಂಡರೆ ಆಗುವುದಿಲ್ಲ ಎಂದೇ ತಿಳಿದಿದ್ದ. ಅತ್ತೆ ಬಸಕ್ಕನ ಹಟ್ಟಿಗೆ ಹೋಗುವುದು ಬೇಡ ಎಂದು ತನಗೆ ಹೇಳುವುದು ಎಂದುಕೊಂಡಿದ್ದ. ಆದರೆ ಅತ್ತೆ ಇವತ್ತು ಇಷ್ಟು ಚೆಂದಾಗಿ ಮಾತಾಡುತ್ತಿರುವುದು ಕಂಡು ಅತ್ತೆಯನ್ನೇ ಕೇಳಿಬಿಡಬೇಕು ಎನಿಸಿತು. ಬಸಕ್ಕ ಹೊಸ ಸೀರೆ ಉಟ್ಟುಕೊಂಡಿದ್ದರು. ಅತ್ತೆ ಹಾಗೆ ಹಣೆಯಲ್ಲಿ ಕುಂಕುಮ, ಕೈಯಲ್ಲಿ ಬಳೆ ಏನೂ ಇಲ್ಲ. ಅವರ ಹಟ್ಟಿಗೆ ಕಿಟ್ಟಿ ಬಂದಾಗೆಲ್ಲ ಗಿಡ್ಡ ಮೂಗಿನ ಒಬ್ಬ ಹುಡುಗ ಮಾತ್ರ ಇರುತ್ತಿದ್ದ. ಅತ್ತೆಯಷ್ಟು ಬೆಳ್ಳಗಿಲ್ಲದಿದ್ದರೂ ಗುಂಡು ಗುಂಡಾಗಿ ಯಾವಾಗಲೂ ನಗುತ್ತಲೇ ಮಾತಾಡಿಸುವ ಬಸಕ್ಕ ಎಂದರೆ ಕಿಟ್ಟಿಗೂ ಇಷ್ಟ. ಎಷ್ಟೋ ಸಲ ಕರೆದು ತಿಂಡಿ ಕೊಡುತ್ತಿದ್ದರು.
ಬಸಕ್ಕ ನಮಗೇನಾಗಬೇಕು ಅಂತ ಕಿಟ್ಟಿ ಕೇಳಿದಾಗೆಲ್ಲ ಅವರು ನಗುತ್ತಲೇ ಅತ್ತೆ ಕಣೋ ಅಂದು ಬಿಡುತ್ತಿದ್ದರು. ಒಂದೊಂದು ಸಲ ಮನೆಗೆ ಯಾರಾದರೂ ಬಂದರೆ ಅವರ ಜೊತೆ ಅವಳು ಮಾಟ ಮಾಡಿಸ್ಬಿಟ್ಟವಳೆ ಅಂತ ಬೈಯುತ್ತಿದ್ದರು. ಬಸಕ್ಕನನ್ನ ಕಿಟ್ಟಿ ಇವತ್ತು ಅತ್ತೆ ಎಂದು ಕರೆಯತೊಡಗಿದ್ದ. ಒಂದು ದಿನ ಸೆಟ್ಟರ ಅಂಗಡಿಯಲ್ಲಿ ಮಿಠಾಯಿ ತೆಗೆದುಕೊಳ್ಳುವಾಗ ಸೆಟ್ಟರು, ಏನೋ ನಿಮ್ಮ ಬಸಕ್ಕತ್ತೆ ಏನು ಕೊಡಲಿಲ್ವಾ ಅಂತ ತಮಾಷೆ ಮಾಡಿದಾಗ ಅಂಗಡಿಯಲ್ಲಿ ಕೂತಿದ್ದವರೆಲ್ಲ ನಕ್ಕು ಬಿಟ್ಟಿದ್ದರು. ಅವರು ಹಾಗೆ ನಕ್ಕಾಗ ಮಾವ ಬಸಕ್ಕನ ಹಟ್ಟಿಗೆ ಹೋಗುವುದು ಯಾಕೆ ಅಂತ ಕೇಳಿದರೆ, ಲೋಂಪಿ ನೀವು ಚಿಕ್ಕವರು, ಅದೆಲ್ಲ ನಿಮ್ಗ್ಯಾಕ್ರಯ್ಯ ಅಂದಾಗ ಕಿಟ್ಟಿಗೆ ತುಂಬ ಕೋಪ ಬರುತ್ತಿತ್ತು. ಬಸಕ್ಕ 4 ತಟ್ಟೆಯಲ್ಲಿ ಏನೇನೋ ತಿಂಡಿ ತುಂಬಿ ತಂದಿಟ್ಟಿದ್ದರು. ಕಿಟ್ಟಿಯ ಮುಖ ಇಷ್ಟಗಲವಾಯಿತು. ಅತ್ತೆ, ಈಗ ತಾನೇ ಉಂಡು ಬಂದೀವಿ, ಇದೆಲ್ಲ ಯಾಕೆ ಎಂದರೂ ಕೇಳದೆ ಬಸಕ್ಕ, ಒಸಿನೆ ತಕ್ಕೊಳ್ಳಿ ಎಂದು ಕಿಟ್ಟಿಗೆ, ಯಾಕೋ ಕಿಟ್ಟಿ 3 ದಿನದಿಂದ ನಿನ್ನ ಸ್ಕೂಲ್ಗೆ ಕಾಲಾಕಿಲ್ಲ ಎಂದರು. ಕಿಟ್ಟಿಗೆ ಕೋಡು ಬಳೆ ಚೂರು ಗಂಟಲಲ್ಲಿ ನಿಂತು ಬಿಟ್ಟಂತಾಯಿತು. ಇವರಿಗೆಲ್ಲ ಸ್ಕೂಲು ಬಿಟ್ಟರೆ ಇನ್ನೇನು ವಿಚಾರವೇ ಇಲ್ಲ ಎಂದು ಒಳಗೆ ಬೈದುಕೊಂಡ. ಬಸಕ್ಕನ ಹಟ್ಟಿ ಹಜಾರದ ಗೋಡೆಯಲ್ಲಿ ತಮ್ಮ ಸ್ಕೂಲಿನಲ್ಲಿರುವಂಥದ್ದೇ ದೊಡ್ಡ ಗಡಿಯಾರವಿತ್ತು. ಅಂಥ ಗಡಿಯಾರ ತಮ್ಮ ಮನೆಗೂ ತಂದರೆ ತಾನೇ ಕೀಲಿ ಕೊಡಬಹುದು ಎಂದು ಯೋಚಿಸುತ್ತಿದ್ದ. ಗಡಿಯಾರ 1 ಗಂಟೆ ಬಾರಿಸಿತು. ಚಾವಡಿಯ ಕಡೆಯಿಂದ ತಮಟೆ ಕೊಂಬು ಊರೇ ಮೊಳಗುವಂತೆ ಕೇಳಿಸುತ್ತಿತ್ತು. ಅತ್ತೆ ಗೌರಕ್ಕ ಮೇಲೇಳದೆ ಬಸಕ್ಕನ ಜೊತೆ ಮಾತಾಡುತ್ತಾ ಕೂತೇ ಇದ್ದರು. ಕಿಟ್ಟಿಗೆ ಬೇಜಾರಾಯಿತು. ಅಲ್ಲಿಂದ ಮೆಲ್ಲಗೆ ನಾಗಿಯ ಜೊತೆ ಎದ್ದು ಬಂದ. ಹೊರಗೆ ಲೋಂಪಿ ಎತ್ತುಗಳನ್ನು ಒಪ್ಪಾರಿಗೆ ಕಟ್ಟಿ ಎಲ್ಲೋ ಹೋಗಿಬಿಟ್ಟಿದ್ದ. ಕಿಟ್ಟಿ ಚೆಡ್ಡಿ ಜೇಬಿಗೆ ಕೈ ಹಾಕಿದ್ದ. ಬೆಳಗ್ಗೆ ಅತ್ತೆ ಕೊಟ್ಟಿದ್ದ ದುಡ್ಡು ಹಾಗೇ ಇತ್ತು. ಇಷ್ಟು ಹೊತ್ತು ಅದು ಜ್ಞಾಪಕವಾಗಿರಲೇ ಇಲ್ಲ. ತಕ್ಷಣ ಚಾವಡಿ ಕಡೆ ನಾಗಿಯ ಜೊತೆ ಹೊರಟ. ನಾಗಿ ಇನ್ನೂ ಸಪ್ಪಗಿದ್ದಳು. ಏನೂ ಮಾತಾಡುತ್ತಲೇ ಇರಲಿಲ್ಲ. ಅವಳ ಅಪ್ಪ ಓಕಳಿಗೆ ಬರದೆ ಕಿಟ್ಟಿಯ ಮನೆಯಲ್ಲೇ ಉಂಡು ಹೋಗಿ ಮಲಗಿಬಿಟ್ಟಿದ್ದರು. ಅತ್ತ ಕಡೆಯೇ ಅವಳ ಮನಸ್ಸು ತುಯ್ಯುತ್ತಿತ್ತು. ಚಾವಡಿಗೆ ಬಂದಾಗ ದೊಡ್ಡ ಅಂಗಳದ ಸುತ್ತಮುತ್ತ ಆಗಲೇ ಲೆಕ್ಕವಿಲ್ಲದಷ್ಟು ಜನ ಸೇರಿಬಿಟ್ಟಿದ್ದರು. ಸಂತೆಗೆ ಬರುತ್ತಿದ್ದ ಅಂಗಡಿಗಳೆಲ್ಲ ಬಂದಿದ್ದವು. ಛತ್ರಿ ಹಿಡಿದು ಕೂತು, ಪೀಪಿ, ಬಣ್ಣದ ಗೋಲಿ, ಇನ್ನೂ ಏನೇನೋ ಬಣ್ಣದ ಸಾಮಾನು ಮಾರುವ ಅಂಗಡಿಗಳು ಸಾಲಾಗಿ ಒಂದು ಕಡೆ, 2 ಸೋಡಾ ಕ್ರಷಿನ ಅಂಗಡಿಗಳು. ಚಾವಡಿಯ ಅಂಗಳದ ನಡುಮಧ್ಯೆ ಇದ್ದ ಓಕೊಳಿ ಕೊಳ ತುಂಬಿತ್ತು. 4 ಕಡೆಯಿಂದಲೂ ಹಂತಗಳಿರುವ ಇಷ್ಟು ದೊಡ್ಡ ಕೊಳ ಇನ್ನೆಲ್ಲೂ ಇಲ್ಲವಂತೆ. 120 ಪೀಪಾ ನೀರು ಹಿಡಿಯುವ ಕೊಳ ತುಂಬಬೇಕಾದರೆ ಇಡೀ ದಿನ ಬೇಕು. ಬೆಳಗ್ಗೆ ಆಗಲೇ ಹರಿದಿದ್ದ ತೇರಿನ ಬಣ್ಣದ ಛತ್ರಿ ಬಟ್ಟೆಗಳನ್ನು ಬಿಚ್ಚಿರಲಿಲ್ಲ. ತೇರಿನ ದೊಡ್ಡ ಚಕ್ರಗಳ ಹಿಂದೆ ಮುಂದೆ ಕಲ್ಲು ಕೊಟ್ಟು ನಿಲ್ಲಿಸಿದ್ದರು. ತೇರಿನ ಅತ್ತ ಕಡೆ ಹೊಸೂರಿನ ಹಂಡೆ ಆಳುಗಳಿಗೆ ಆಗತಾನೆ ತೀರ್ಥ ಪ್ರಸಾದ ಕೊಡುತ್ತಿದ್ದರು. ಅವರು ಇನ್ನೂ ಬಟ್ಟೆ ಬಿಚ್ಚಿರಲಿಲ್ಲ. ತಮಟೆ ಕೊಂಬಿನ ಶಬ್ದ ನಿಂತಿತ್ತು. ನೆತ್ತಿಗೆ ಬರೆ ಹಾಕುತ್ತಿರುವ ಬಿಸಿಲು. ಅತ್ತೆ ಬಸಕ್ಕ ಗುಡಿಯ ಹತ್ತಿರ ಬರುವ ಹೊತ್ತಿಗೆ ಕೊಪ್ಪಲ ಓಕಳಿ ಆಳುಗಳೆಲ್ಲ ಬಂದು ಬಟ್ಟೆ ಬಿಚ್ಚಿ ನಿಂತಿದ್ದರು. ತೇರಿನ ಅತ್ತ ಕಡೆ ಹೊಸೂರಿನ ಆಳುಗಳು ಗಂಗಮ್ಮನ ಪೂಜೆ ಮುಗಿದರೆ ಸಾಕೆಂದು ಕಾದಿದ್ದರು. ಪರ ಮಾಡುವ ಮನೆಯ ದಿಂಡಿನ ಮೇಲೆ ಕಿಟ್ಟಿ ಅತ್ತೆ ಜೊತೆ ಕೂತ. ಅಲ್ಲಿ ಸ್ವಲ್ಪ ನೆರಳಿತ್ತು. ಹೊಸೂರ ಬಸವನಗುಡಿ ಪೂಜಾರಯ್ಯ ಗಣಗಣ ಗಂಟೆ ಬಾರಿಸುತ್ತಾ ಓಕಳಿ ಕೊಳದ ಹಂತದ ಮೇಲೆ ಪೂಜೆ ಸಾಮಾನೆಲ್ಲ ಇಟ್ಟ. ಕೊಳದ ಸುತ್ತ ಒಂದು ಸುತ್ತು ಬಂದು ಪೂಜೆ ಮಾಡತೊಡಗಿದ. ಇತ್ತ ಕಡೆ ಗವ್ವಳ್ಳಿಯ ದೇವಯ್ಯ ಮತ್ತು ಶಾನಭೋಗರು ಸೇರಿಕೊಂಡರು. 2 ಗುಂಪಿನಲ್ಲೂ ಸಮ ಸಮ ಆಳುಗಳನ್ನು ಲೆಕ್ಕ ಹಾಕಿ ಓಕಳಿ ಅಂಗಳಕ್ಕೆ ಬಿಡುತ್ತಿದ್ದರು. ಕಡೆಯಲ್ಲಿ ಹೊಸೂರ ಕಡೆ ಇನ್ನೂ 7-8 ಜನ ಉಳಿದು ಬಿಟ್ಟರು. ಅವರು ಕಟ್ಟಿದ್ದ ಹಂಡೆ ಬಿಚ್ಚಿಸಿಯೇ ಬಿಟ್ಟರು. ದೊಡ್ಡ ಅಂಗಳದ 2 ಕಡೆ 2 ಗುಂಪಾಗಿ ನಿಂತರು. ಕೊಪ್ಪಲು ಕಡೆ ಆಳುಗಳೆಲ್ಲ ಚಂದ್ರೇಗೌಡರು ಪಿಸು ಪಿಸು ಹೇಳುತ್ತಾ ಪೂಜಾರಯ್ಯನ ಪೂಜೆ ಮುಗಿಯುವುದನ್ನೇ ನೋಡತೊಡಗಿದರು. ಹೊಸೂರ ಗುಂಪಿಗೆ ಶಿವಗಂಗೆ, ಚೆನ್ನೂರ ಆಟದ ಹುನ್ನಾರು ಹೇಳಿಕೊಡುತ್ತಿದ್ದರು. ಗುಡಿಯ ಜಗಲ ಮೇಲೆ ಹೊಸೂರು, ಕೊಪ್ಪಲು, ಗವ್ವಳ್ಳಿಯ ಮುಖ್ಯರೆಲ್ಲ ಕೂತಿದ್ದರು. ಸುತ್ತ ಯಾವ ಕಡೆ ನೋಡಿದರೂ ತಲೆಗಳೇ. ಎಷ್ಟೋ ಜನ ಗುಡಿಯ ಅಕ್ಕಪಕ್ಕದ ಮನೆಗಳ ಮೇಲೆ ಹತ್ತಿ ಕೂತಿದ್ದರು. ಎಲ್ಲರ ಕಣ್ಣುಗಳು ಅಂಗಳದ ನಡುವೆ ತುಂಬಿದ ಕೊಳದ ಕಡೆಗೆ ಇದ್ದವು. ಕಿಟ್ಟಿ ತನ್ನ ಮಾವನ ಕಡೆಗೆ ನೋಡಿದ. ಚಡ್ಡಿಯೊಂದನ್ನು ಬಿಟ್ಟು ಬಟ್ಟೆಯೆಲ್ಲ ಬಿಚ್ಚಿ ಕೈಯಲ್ಲಿ ಓಕುಳಿ ಹಂಡೆ, ಇನ್ನೊಂದು ಕೈಯಲ್ಲಿ ನೀರಿನ ಚೊಂಬು ಹಿಡಿದು ನಿಂತ ಮಾವನ ದಪ್ಪ ದಪ್ಪ ತೋಳುಗಳನ್ನೇ ನೋಡಿದ. ಮಾವ ಕಟ್ಟಿದ ಹಂಡೆ ಬಿಸಿಲಿಗೆ ಕಣ ಕಣ ಹೊಳೆಯುತ್ತಿತ್ತು. ಎಲ್ಲರೂ ತನ್ನ ಮಾವನ ಕಡೆಯೇ ನೋಡುವುದನ್ನು ಗಮನಿಸಿದ ಕಿಟ್ಟಿ ಒಳಗೊಳಗೆ ಬೀಗಿದ.
ಭಯಂಕರ ಬಿಸಿಲು ಸುತ್ತಗಟ್ಟಿ ನಿಂತವರ ಮುಖದಲ್ಲಿ ಬೆವರಳಿಯತೊಡಗಿತ್ತು. ದೊಡ್ಡಗೌಡರು, ಸೀತಾರಾಮಯ್ಯನವರು, ಹೊಸೂರು ಈರಪ್ಪ, ಗವಳ್ಳಿ ದೊಡ್ಡೇಗೌಡರು, ಇನ್ನೂ ಒಂದಿಬ್ಬರು ಇನ್ನೇನು ಓಕುಳಿ ಶುರು ಆಗಬೇಕು ಎನ್ನುವಾಗ ಜಗಲಿಯಿಂದ ಇಳಿದು ಎರಡು ಕಡೆ ಆಳುಗಳಿಗೆಲ್ಲ ಏನನ್ನೋ ಹೇಳಿದರು. ಪೂಜಾರಯ್ಯ ಪೂಜೆ ಮುಗಿಸಿ ಮಂಗಳಾರತಿ ಕರ್ಪೂರ ಹಚ್ಚಿದ. ರುದ್ರ ತನ್ನ ಕಡೆಯವರಿಗೆಲ್ಲ ಶಿವಗಂಗಾ, ಚೆನ್ನೂರ, ನೀಲಕಂಠ ಇವರಿಗೆಲ್ಲ ಸಾಕು ಅನ್ನಂಗೆ ಇಕ್ಕಳಿಸಬೇಕು ಅಂತ ಸೂಚನೆ ಕೊಟ್ಟ. ಕೊಪ್ಪಲು ಚಂದ್ರೇಗೌಡರು ಓಕಳಿಗೆ ಇಳಿದಿದ್ದು ಹೊಸೂರ ಜನಕ್ಕೆ ಆಗಲೇ ಉಸಿರು ಕಟ್ಟಿಸಿತ್ತು. ಎಷ್ಟೋ ಜನ ಚಂದ್ರೇಗೌಡ್ರೇನು ಆ ಹಂಡೆ ಅಂಥದ್ದು, ಅವರಪ್ಪನ ಕಾಲದ್ದು, ಎತ್ತಲಾಗಿ ಬಿಸಾಕಿದ್ರೂ ಸರಿಯಾಗಿ ಹೊಡಿತದೆ ಎಂದು ವ್ಯಾಖ್ಯಾನಿಸುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಪೂಜೆ ಮುಗಿಯುತ್ತಿದ್ದಂತೆ ಅಂಗಳದಲ್ಲಿ ಒಮ್ಮೆಲೆ ನೂರಾರು ದನಿಗಳು ಅಬ್ಬರಿಸಿದವು. ಎಲ್ಲರೂ ಒಂದೇ ಸಲ ಕೊಳದಲ್ಲಿ ನೀರು ಮುಗಿದು ಚೊಂಬು ತುಂಬಿಸಿಕೊಳ್ಳಲು ದಡದಡ ನುಗ್ಗಿದರು. ತಮಟೆ ದಿಮ್ಮಿಗಳು ದಿಮ್ಮಿಗೊಳ್ಳತೊಡಗಿದವು. ಕಹಳೆ ಕೊಂಬುಗಳ ಕೂಗು, ತಲೆಯೆಲ್ಲ ಉದುರಿ ಕರಿಕಾಗಿ ಬಿಡುವಂತಹ ಗಟ್ಟಿ ಬಿಸಿಲು. ಯಾವ ಕಡೆ ತಿರುಗಿದರೂ ಬರಿಮೈ ಜನವೇ. ತಲೆ ನಡುಬಗ್ಗಿಸಿಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡತೊಡಗಿದರು. ಯಾರದಾದರೊಬ್ಬರದು ಬೆನ್ನು ಅಡ್ಡ ಸಿಕ್ಕರೆ ಸಾಕು, ಗುಂಡು ಬಾರಿಸಿದಂತೆ ಹೊಡೆತಕ್ಕೊಮ್ಮೆ ಕೇಕೆ ಹಾಕಿ ಕುಣಿದ ಮೇಲೆ ಹಾರುತ್ತಿದ್ದಂತೆ ಹಾರಿದವನಿಗೆ ದಡಾರೆಂದು ಇನ್ನೊಂದು ಬಿಗಿತ. ಎಷ್ಟೋ ಜನದ ಏಟು ಪಿಚಕ್ಕೆಂದು ಬಿಡುತ್ತಿತ್ತು. ಎರಡೂ ಸಮ ಆಳಿದ್ದರೂ ಕೊಪ್ಪಲ ಕೈ ಮೇಲೆ ಆಯಿತು. ರುದ್ರ ಕಣ್ಣು ಮಿಟಿ ಶಿವಗಂಗಾ, ಚೆನ್ನೂರ, ಇನ್ನೂ ಅವರ ಕೆಲವು ಚೇಲರಿಗೆ ಸರಿಯಾಗಿ ಕೊಡಲು ಇದೇ ಸಮಯ ಅಂತ ಸನ್ನೆ ಮಾಡಿದ. ಸುತ್ತ ಕೂತಿದ್ದವರೆಲ್ಲ ಕೂತಲ್ಲೇ ಕೇಕೆ ಹಾಕುತ್ತಾ ಹಾಕು, ಮಡಗು, ಇಕ್ಕಡಿಸು ಅಂತ ಕೂಗಿ ಹುರಿದುಂಬಿಸುತ್ತಿದ್ದರು. ಸ್ವಲ್ಪ ಹೊತ್ತಲ್ಲೇ ಅಂಗಳವೆಲ್ಲ ಕೆಸರಾಗಿ ಬಿಟ್ಟಿತ್ತು. ಕೊಳದಲ್ಲಿ 2 ಹಂತ ಮಾತ್ರ ನೀರು ಜಗ್ಗಿಸಿದ್ದರು. ಕಿಟ್ಟಿ ಎದ್ದು ನಿಂತು ಬಿಟ್ಟಿದ್ದ. ಕಣ್ಣುಗಳೆಲ್ಲ ಜೋರಾಗಿ ಹೊಡೆತ ಬಿದ್ದ ಕಡೆಗೆ ತಟ್ಟನೆ ತಿರುಗಿ ಬಿಡುತ್ತಿದ್ದವು. ಮೊದಲೇ ಹೆಸರಾಗಿದ್ದ ಚಂದ್ರೇಗೌಡರಂತೂ ಆವೇಶದಿಂದ ಕೇಕೆ ಹಾಕುತ್ತಾ ಹಾರಿ ನೆಗೆಯುತ್ತಾ ಹೊಸೂರ ಆಳುಗಳಿಗೆ ಹುಟ್ಟಿದ ಇದನ್ನ ಕಾಣಿಸತೊಡಗಿದರು. ಯಾರ ಮೈ ನೋಡಿದರೂ ಕೆಂಚಗೆ ಬರೆ ಎಳೆದಂತೆ ಕಾಣತೊಡಗಿತ್ತು. ಪರಿವಾರದ ಚಾಮನ ಹೊಡೆತ ಕಡಿಮೆ ಅಲ್ಲ. ಅವನೊಂದು ಸಲ ಹೊಸೂರ ಆಳು ತಮ್ಮ ಕಡೆಯವನಿಗೆ ಹೊಡೆಯಲು ಬೆನ್ನು ಎತ್ತುತ್ತಿದ್ದ ಹಾಗೆ ದಡಾರನೆ ಅಪ್ಪಳಿಸಿದ. ಹೊಡೆತದ ಬಿರುಸಿಗೆ ಏಟು ತಿಂದವನು ರಪ್ಪನೆ ಮುಗ್ಗರಿಸಿ ಬಿದ್ದು ಕೈಮೈಯೆಲ್ಲ ಕೆಸರಾಯಿತು. ಕೊಳದ ಅರ್ಧ ನೀರು ಖಾಲಿಯಾಗಿದೆ. ಹೊಸೂರು ಆಳಿನ ಕೈ ಸೋತ ಹಾಗೆ ಕಾಣುತ್ತಿದೆ. ಯಾರೊಬ್ಬರೂ ಬೆನ್ನು ಎತ್ತಿ ಹೊಡೆಯದೆ ನಡ ಬಗ್ಗಿಸಿಕೊಂಡೇ ಹೊತ್ತು ಕಳೆಯತೊಡಗಿದರು. ಸುತ್ತಮುತ್ತಿನ ಹಳ್ಳಿಗಳಿಂದ ಬಂದಿದ್ದ ಜನವೆಲ್ಲ ಚೀಮಾರಿ ಹಾಕಿ ರೇಗಿಸತೊಡಗಿದರು. ಕಿಟ್ಟಿ ನಿಂತಲ್ಲೇ ಕುಪ್ಪಳಿಸತೊಡಗಿದ. ಅತ್ತೆ, ಬಸಕ್ಕ ಎಲ್ಲರ ಕಣ್ಣು ಅತ್ತ ಕಡೆಯೇ ನೆಟ್ಟಿವೆ. ಮೇಲೆ ದಗದಗ ಬಿಸಿಲು. ಕೂತಿದ್ದವರೆಲ್ಲ ಕುದಿಯುತ್ತಾ ಎದ್ದು ನಿಂತು ಬಿಟ್ಟರು. ಕೆಲವರು ಏಟು ತಡೆಯಲಾಗದೆ ಅಂಚಿಗೆ ಜಾರಿ ಬರುತ್ತಿದ್ದಂತೆ ಅಂಗಳದ 4 ಕಡೆಗೂ ಉಸ್ತುವಾರಿ ನೋಡಿಕೊಳ್ಳಲು ನಿಂತಿದ್ದವರು ಅವರನ್ನ ಅಂಗಳದೊಳಕ್ಕೆ ನೂಕತೊಡಗಿದರು. ಶಿವಗಂಗಾ, ಚೆನ್ನೂರ ತಮ್ಮ ಕಡೆಯ ಕೈ ಕುಸಿದದ್ದು ಕಂಡು ರೊಚ್ಚಿನಿಂದ ಆಡತೊಡಗಿದರು. ತಿರುಗಿ ಆಟಕ್ಕೆ ಇದ್ದಕ್ಕಿದ್ದಂತೆ ರಂಗೇರಿ ಎಲ್ಲರೂ ರಾಕ್ಷಸರ ಹಾಗೆ ಬಡಿದಾಡತೊಡಗಿದರು. ಕಿಟ್ಟಿ ಕಣ್ಣರಳಿಸಿದ. ಅವನ ರಕ್ತವೂ ಕುದಿಯತೊಡಗಿತ್ತು. ಈಗಾಗಲೇ 7-8 ಜನರ ಬೆನ್ನಲ್ಲಿ ಹಂಡೆಯ ತಗಡಿನ ಅಂಚು ಗೀರಿ ರಕ್ತ ಜಿನುಗತೊಡಗಿತ್ತು. ಎಲ್ಲ ನೋಡುತ್ತಿದ್ದಂತೆ ಹೊಸೂರ ಚೆನ್ನೂರ ಬೇಕೆಂದೇ ಚಂದ್ರೇಗೌಡರ ಎಡತೋಳಿಗೆ ತಗಡಿನ ಅಂಚು ಕಟ್ಟಿದ್ದ ತನ್ನ ಹಂಡೆಯಿಂದ ಮಾಂಸ ಕಿತ್ತು ಬರುವ ಹಾಗೆ ತಿವಿದು ಬಿಟ್ಟ. ಚಂದ್ರೇಗೌಡರ ಕೈಯಲ್ಲಿದ್ದ ಚೊಂಬು ತಕ್ಷಣ ಕಳಚಿ ಬಿದ್ದಿತ್ತು. ಗೌಡರಿಗೆ ಹೊಡೆದವನೇ ಓಕಳಿ ಅಂಗಳದಿಂದ ನೆಗೆಯಲು ಯತ್ನಿಸಿದ. ಚೆನ್ನೂರನನ್ನು ರುದ್ರ ಅನಾಮತ್ತಾಗಿ ಎತ್ತಿ ಅಂಗಳದ ಮಧ್ಯೆ ಒಗೆದು ತನ್ನ ಹಂಡೆಯಿಂದ ಅಪ್ಪಳಿಸುತ್ತಿದ್ದ ಹಾಗೆ ಒಬ್ಬರಿಗೊಬ್ಬರು ಮೈಮೇಲೆ ಬಂದವರ ಹಾಗೆ ನೀರಿನಲ್ಲಿ ಹೊಡೆದಾಡುವುದು ಬಿಟ್ಟು ಹಂಡೆಯಲ್ಲೇ ಹೊಡೆದಾಡತೊಡಗಿದ್ದರು. ಅತ್ತೆಯ ಜೊತೆಗೆ ಕಿಟಾರನೆ ಕಿರುಚುತ್ತಾ ಕಿಟ್ಟಿ ಅಂಗಳದ ಕಡೆಗೆ ನುಗ್ಗತೊಡಗಿದಾಗ ಮುಂದಿದ್ದವರು ಬಿಡಲಿಲ್ಲ. ಜಗಲಿ ಮೇಲೆ ಕೂತಿದ್ದ ಊರ ಮುಖಂಡರು ದಡದಡ ಅಂಗಳದ ನಡುವೆ ನುಗ್ಗಿ ಬಂದರು. ಕೆಳಗೆ ಬಿದ್ದಿದ್ದ ಚೆನ್ನೂರನನ್ನ ಎಲ್ಲ ತುಳಿದು ಬಜ್ಜಿ ಮಾಡಿಬಿಟ್ಟಿದ್ದರು. ಪ್ರಜ್ಞೆ ತಪ್ಪಿ ಬಿದ್ದವನನ್ನ ಯಾರೋ 3-4 ಜನ ಹೊತ್ತು ಚಾವಡಿ ಜಗಲಿ ಮೇಲೆ ಹಾಕಿದರು. ಅವನ ಗತಿಗೆ ಕಣ್ಣೀರು ಹಾಕುವ ಬದಲು ಎಲ್ಲಕ್ಕೂ ಅವನೇ ಕಾರಣ ಅಂತ ಎಲ್ಲ ಅವನನ್ನೇ ಬೈಯುತ್ತಾ ಹಂಡೆ ಕಟ್ಟಿದ್ದ ಒಬ್ಬೊಬ್ಬರನ್ನು 3-4 ಜನ ಹಿಡಿದು ನಿಂತಿದ್ದರು. ಯಾರ ಮೈಕೈ ನೋಡಿದರೂ ರಕ್ತವೇ. ಕಿಟ್ಟಿಗೆ ನಿಜವಾಗಿಯೂ ತಾನು ರಾಕ್ಷಸರ ಲೋಕಕ್ಕೆ ಬಂದೇ ಅನಿಸಿಬಿಟ್ಟಿತ್ತು. 3-4 ಜನ ಮಾವನನ್ನ ತೇರಿನ ಅತ್ತ ಕಡೆ ಎಳೆದು ತಂದರು.
ತೋಳಿಂದ ರಕ್ತ ಹರಿಯುತ್ತಿದ್ದರೂ ಮಾವ ಲೆಕ್ಕಿಸದೆ ಆರ್ಭಟಿಸುತ್ತಿದ್ದರು. ಕಿಟ್ಟಿಗೆ ಮಾವನೇ ದೊಡ್ಡ ರಾಕ್ಷಸನಾಗಿ ಬಿಟ್ಟೆಂತೆನಿಸಿ ಭಯವಾಗತೊಡಗಿತು. ಗದ್ದಲ ಸ್ವಲ್ಪ ಕಡಿಮೆಯಾಗಲು ಸುಮಾರು ಹೊತ್ತು ಹಿಡಿಯಿತು. ಕೊಪ್ಪಲ ಆಳೆಲ್ಲರನ್ನು ಓಕಳಿ ನೋಡಲು ಬಂದಿದ್ದ ಕೊಪ್ಪಲು ಮತ್ತು ಗೌವಳ್ಳಿ ಜನ ಸುತ್ತುಗಟ್ಟಿ ಊರ ಕಡೆ ತಿರುಗಿಸಿದರು. ರುದ್ರ ದೊಡ್ಡ ಟವಲೊಂದನ್ನು ತಂದು ಮಾವನ ತೋಳಿಗೆ ಬಿಗಿದು ಕಟ್ಟಿ ಬಸಕ್ಕನ ಹಟ್ಟಿ ಮುಂದೆ ನಿಲ್ಲಿಸಿದ್ದ ಗಾಡಿಗೆ ತಂದು ಕೂರಿಸಿದ. ನಾಗಿ, ಅತ್ತೆ, ಗೌರಕ್ಕ ಅವರ ಜೊತೆ ಕಿಟ್ಟಿಯೋ ಗಾಡಿ ಹತ್ತಿ ಕೂತ. ಊರ ಮುಖಂಡರೆಲ್ಲ ನಾಳೆ ಮಾತಾಡಿದರಾಯಿತೆಂದು ಓಕಳಿ ಆಳಿನ ಜೊತೆಯೇ ಊರಿಗೆ ಹೊರಟರು. ಇಳಿ ಹೊತ್ತು ಮಾವನ ತೋಳಿನ ರಕ್ತ ಟರ್ಕಿ ಟವಲನ್ನೂ ತೊಯ್ದ ಮೇಲೆ ಕಾಣಿಸಿದಾಗ ಕಿಟ್ಟಿಗೆ ಕರುಳು ಇರಿದಂತಾಯಿತು. ಮಾವನ ಮುಖವನ್ನೇ ನೋಡಿದ. ಮಾವ ಅಳುತ್ತಿಲ್ಲ, ಕಲ್ಲಿನ ಹಾಗೆ ಕೂತು ಬಿಟ್ಟಿದ್ದಾರೆ. ಗಾಡಿ ಹೊಸೂರಿನ ಅಡ್ಡರಸ್ತೆ ದಾಟಿ ಕೋಟೆ ಮೈಸೂರಿನ ಹೆದ್ದಾರಿಗೆ ಬಂದಾಗ ಮಾವ ಅಂಡೆಯಲ್ಲಿ ಎಂದು ಗಾಡಿ ಹಿಂದೆಯೇ ನಡೆದು ಬರುತ್ತಿದ್ದ ರುದ್ರನನ್ನು ಕೇಳಿದರು. ಆ ಹಾಳು ಗಲಾಟೆಯಲ್ಲಿ ಹಂಡೆ ಯಾರ ಕೈಗೆ ಸೇರಿತ್ತೋ ಯಾರಿಗೂ ಗೊತ್ತಿರಲಿಲ್ಲ. ಮಾವ ಕೂತಲ್ಲೇ ಕಂಚಿನ ಅಂಡೆ, ಸೂಳೆ ಮಕ್ಕಳು ಯಾರು ಗೆಪ್ಕಾಯಿಸಿದ್ರೋ ಎಂದು ಒದರಾಡಿದರು. ಕಮಲಮ್ಮನಿಗೆ ಸದ್ಯ ಅದು ಹೋಗಿದ್ದೇ ಒಳ್ಳೆಯದಾಯಿತು ಅನಿಸಿತು. ಯಾಕೋ ಅದನ್ನು ಕಂಡಾಗಲೆಲ್ಲ ಒಳಗೊಳಗೆ ಭಯ, ನಡುಕ. ಓಕಳಿಗೆ ಮುಂಚೆ ಅದನ್ನು ಅಂಗಳದಲ್ಲಿ ಕೂತು ಬೆಳಗುವಾಗ ಬೇಡ ಬೇಡ ಎಂದರೂ ಅದರ ಬಗೆಗಿನ ಎಷ್ಟೋ ರಕ್ತದ ಕತೆಗಳು ನೆನಪಾಗುತ್ತಿದ್ದವು. ಓಕಳಿ ಹಂಡೆಯ ಕತೆಗಳ ಸುರುಳಿ ಬಿಚ್ಚಿಕೊಂಡಿತ್ತು. ಹಜಾರದ ಮಂಚದ ಮೇಲೆ ಮಾವ ಕಂಬಳಿ ಹೊದ್ದು ಮಲಗಿಬಿಟ್ಟಿದ್ದರು. ಅತ್ತೆ ತೋಳಿಗೆ ರುದ್ರ ತಂದುಕೊಟ್ಟ ಪುಟ್ಟಣ್ಣಯ್ಯನ ಮನೆಮದ್ದನ್ನು ಅರೆದು ಕಟ್ಟಿ ಬಟ್ಟೆ ಬಿಸಿ ಮಾಡಿ ಶಾಖ ಕೊಡುತ್ತಿದ್ದರು. ಕೊಟ್ಟಿಗೆಯಲ್ಲಿ ಆಳುಗಳೆಲ್ಲ ಸಪ್ಪಗೆ ನಿಂತಿದ್ದರು. ಮಾವ ಎಚ್ಚರವಾಗಿ, ಹೋಗ್ರೋ ಕೆಲಸ ನೋಡಿ, ನಂಗೇನಾಗದೆ ಅಂತ ಹಂಗೆ ಯೋಚನೆ ಮಾಡಿರಿ ಎಂದಾಗ ಕಿಟ್ಟಿಗೆ ಸೋಜಿಗವನಿಸಿತು. ಈ ಪಾಟಿ ಏಟಾಗಿದ್ದರೂ ಮಾವನಿಗೆ ನೋವೇ ಆಗುತ್ತಿಲ್ಲವೇ? ಆಗುತ್ತಿದ್ದರೆ ಅಳದೆ ಹೇಗಿದ್ದಾರೆ ಅಂತ ಯೋಚಿಸುತ್ತಾ ನಾಗಿಯ ಜೊತೆ ಜಗಲಿಗೆ ಬಂದ. ಬೆಳಗಿನಿಂದ ಓಕುಳಿಯೂ ಬೇಡ ಏನೂ ಬೇಡ ಅಂತ ಹಾಸಿಗೆ ಹಿಡಿದು ಮಲಗಿದ್ದ ನಾಗಿ ಅಪ್ಪ ಈ ಸುದ್ದಿ ಕೇಳಿ ಧಾವಿಸಿ ಬಂದು ಮಾವನ ಜೊತೆ ನಡೆದುದೆಲ್ಲ ಕೇಳುತ್ತಾ ಕೂತರು. ಸಂಜೆ ದೀಪ ಹತ್ತಿಸುವ ಹೊತ್ತಿಗೆ ಸರಿಯಾಗಿ ನಾಟಕ ಕಲಿಸುವ ಮೇಷ್ಟ್ರು ಬಂದರು. ಮಾವ ಅವರ ಜೊತೆ ಏನು ಮಾಡುತ್ತಾರೋ ಅಂತ ಕಿಟ್ಟಿಗೆ ಕುತೂಹಲವಾಯಿತು. ಮಾವ ಏನಾದರೂ ಸರಿ, ನಾಟಕ ಮಾತ್ರ ನಡೀಲೇಬೇಕೆಂದರು. ದಿರಿಸು ತರಲು ಮಂಡ್ಯಕ್ಕೆ ಆಳು ಕಳಿಸಾಗಿತ್ತು. ಬೆಳಗ್ಗೆ 10 ಗಂಟೆಗೆಲ್ಲ ದಿರಿಸಿನ ಲಾರಿ ಬರುತ್ತೆ ಎಂದ ಮೇಷ್ಟ್ರು, ಸರಿಯಂಗಿದ್ರೆ ಬರ್ತೀನಿ ಎಂದು ಹೊರಟರು. ಮಾವನಿಗೆ ಮಲಗಿದ್ದಲ್ಲೇ ಅತ್ತೆ ಉಣಿಸಿದರು. ಮಾವ ಯಾವತ್ತೂ ಅತ್ತೆ ಜೊತೆ ಹೀಗೆ ಮಾತಾಡಿರಲಿಲ್ಲ. ಕಿಟ್ಟಿಗೆ ತುಂಬ ಹಿಗ್ಗಾಯಿತು. ಮಾವ ದಿನವೂ ಹೀಗೆ ಅಟ್ಟಿಯಲ್ಲೇ ತಮ್ಮ ಜೊತೆಗೆ ಮಾತಾಡುತ್ತಾ ಇದ್ದುಬಿಟ್ಟರೆ ಚಂದ ಅನಿಸುತ್ತಿದ್ದಂತೆ ಮಾವ ಒಂದೊಂದು ಸಲ ಭಯಂಕರ ರಾಕ್ಷಸರ ಹಾಗೆ ಕಂಡುಬಿಡುವುದು ಜ್ಞಾಪಕವಾಗಿ ಒಳಗೆ ಏನೋ ಮುರಿದುಕೊಂಡಂತಾಯಿತು. ನಾಗಿ ಅವರ ಅಪ್ಪನ ಜೊತೆ ಉಂಡು ಅವರ ಹಟ್ಟಿಗೆ ಮಲಗಲು ಹೋದಳು. ಇನ್ನೇನು ಮಲಗಬೇಕು ಅನ್ನುವಷ್ಟು ಹೊತ್ತಿಗೆ ಹೊಸೂರಿನ ಬಸಕ್ಕನ ಹಟ್ಟಿಯಲ್ಲಿದ್ದ ಗಿಡ್ಡ ಮೂಗಿನ ಹುಡುಗ ಬಂದು ಮಾವನಿಗೆ ಏನೋ ಹೇಳತೊಡಗಿದ. ಕಿಟ್ಟಿ ಎದ್ದು ಕೂತು ಕಿವಿ ಉದ್ದ ಮಾಡಿದ. ಬಂದ ಹುಡುಗ ರಾತ್ರಿ ಬಸ್ಸಿಗೆ ಶಿವಗಂಗಾ, ಕೊಪ್ಪಲ ಪುಟ್ಟಸ್ವಾಮಿ ಎಲ್ಲ ಸೇರಿಕೊಂಡು ಚೆನ್ನೂರರನ್ನ ಕೋಟೆಗೆ ಕರೆದುಕೊಂಡು ಹೋಗಿದ್ದು, ಊರ ದೊಡ್ಡವರು ಎಷ್ಟು ಹೇಳಿದರೂ ಕೇಳದೆ ಪೊಲೀಸಿಗೆ ಕೊಡ್ತೀವಿ ಅಂತ ಹಠ ಹಿಡಿದಿದ್ದು ಎಲ್ಲ ಹೇಳಿ ಸ್ವಲ್ಪ ಹೊತ್ತು ನಿಲ್ಲದೆ ಬರಬರ ಹೊರಟು ಹೋದ. ಮಾವ ಏನೂ ಮಾತೇ ಆಡದೆ ದೀಪ ಇಳಿಸಲು ಹೇಳಿದವರೇ ಕಂಬಳಿ ಹೊದ್ದು ಮಲಗಿಬಿಟ್ಟರು.